ವೆಲ್ಕಮ್ ಬ್ಯಾಕ್. SIR ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ರವೀಂದ್ರ ರೇಷ್ಮೆ ಸರ್, ಬಹುಶಃ ಯಾರ ಸರ್ಕಾರದ ಅವಧಿಯಲ್ಲೂ ಯಾರ ಅಧಿಕಾರದ ಸಂದರ್ಭದಲ್ಲೂ ಚುನಾವಣಾ ಆಯೋಗ ಟೀಕೆಯಿಂದ ಹೊರತಾಗಿರಲಿಲ್ಲ. ಸೊ ಈಗ SIR ಬಂದಿದೆ, ಕಾಂಗ್ರೆಸ್ ದೂರ್ತಾ ಇದೆ. ಟೀಕೆಯ ಹೊರತಾಗಿ ಪಾರದರ್ಶಕವಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ನಿಮಗೆ ಕರ್ನಾಟಕದಲ್ಲಿ? ನೋಡಿ, ಮೇ 4ನೇ ತಾರೀಕು ಫಲಿತಾಂಶ ಬರೋವರೆಗೂ ಕೂಡ ತಮಿಳುನಾಡಿನಲ್ಲಿ ಆಳೋ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಬಹಳ ಬಲಿಷ್ಠ ಪಕ್ಷಗಳಾಗಿದ್ವು. DMK ನೇತೃತ್ವದ ಇಂಡಿ ಮೈತ್ರಿಕೂಟ ಅಧಿಕಾರದಲ್ಲಿತ್ತು, AIDMK ನೇತೃತ್ವದ NDA ಮೈತ್ರಿಕೂಟ ವಿರೋಧ ಪಕ್ಷದಲ್ಲಿತ್ತು. ಅವರೆಲ್ಲ ಪಳಗಿದ ಹುಲಿಗಳು, 5-6 ಬಾರಿ ಪರಸ್ಪರ ಅಧಿಕಾರ ಹಂಚಿಕೊಂಡಿದ್ದವರು. ಆದ್ರೆ ಅವರಿಬ್ರು ಅತಿಯಾದ ಇನ್ಕಂಪನ್ಸಿಯಿಂದ ಸಿಕ್ ಇಂಡಸ್ಟ್ರಿಗಳ ತರ ಆಗಿದ್ರಿಂದ ಜನ ಒಂದು ಹೊಸ ಸ್ಟಾರ್ಟ್ಅಪ್ ಕಡೆ ನೋಡಿದ್ರು. ಆ ವಿಜಯ್ SIR ಬಗ್ಗೆ ಆಗ್ಲಿ, ಚುನಾವಣಾ ಆಯುಕ್ತರು ಯಾವುದು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೊಂದು ಚಾನ್ಸ್ ಕೊಡಿ, ನೀವೆಲ್ಲ ಇವರಿಬ್ಬರು ನೋಡಿದಿರಾ, ನನಗೊಂದು ಅವಕಾಶ ಕೊಡಿ, ಒಂದು ಹೊಸ ಬದಲಾವಣೆ ತರ್ತೇನೆ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇನೆ ಅಂತ ಹೇಳ್ತಾ ಬಂದ್ರು. ತಮಿಳುನಾಡಿನ ಜನ ಅವ್ರನ್ನೇ ಗೆಲ್ಲಿಸ್ಬಿಟ್ರು. ಅಲ್ಲಿ ಯಾವ ಚುನಾವಣಾ ಆಯೋಗ, ಚುನಾವಣಾ ಆಯುಕ್ತರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಬಂದಿರೋದು ಈ ಸ್ಥಾನ ಭದ್ರತೆಯ ಆತಂಕ ಹೆಚ್ಚಾಗಿರೋದೇ ಕಾಂಗ್ರೆಸ್ ಪಕ್ಷಕ್ಕೆ. ಉಳಿದವ್ರಿಗೆ ಯಾರಿಗೂ ಆ ಭಯನೇ ಇಲ್ಲ. ಸ್ಟಾಲಿನ್ ಆಗ್ಲಿ ಅಥವಾ ಪಳನಿಸ್ವಾಮಿ ಆಗ್ಲಿ ಯಾರು ಯಾವ್ದ್ರ ಬಗ್ಗೆನೂ ತಕರಾರಿತಿರ್ಲಿಲ್ಲ. ಅಲ್ಲೂ ಕೂಡ 91 ಲಕ್ಷ. ಆಮೇಲೆ ಇವತ್ತು BJP ಆಡಳಿತ ಇರೋ ಉತ್ತರ ಪ್ರದೇಶದಲ್ಲಿ 2 ಕೋಟಿ ಡೆಲಿಷನ್ಗಳಾಗಿದೆ, 2 ಕೋಟಿ ಹೆಸರುಗಳು ಡೆಲಿಷನ್ಗಳಾಗಿದೆ. ಅಂಡ್ ನಮ್ಮ ಮನೆ ಬಾಗಿಲಿಗೆ ಬರೋ SIR ಮಾಡ್ಲಿಕ್ಕೆ ಬರೋ BLOಗೆ ನನ್ನ ಮುಖಲಕ್ಷಣದಲ್ಲಿ ಏನಾದ್ರು ಕಾಣ್ತಾ ಇರುತ್ತಾ? ನಾನೇನು ಪೊಟೆನ್ಶಿಯಲ್ BJP ವೋಟರೋ, ಪೊಟೆನ್ಶಿಯಲ್ ಕಾಂಗ್ರೆಸ್ ವೋಟರೋ ನನ್ನ ಮುಖದಲ್ಲಿ ಏನಾದ್ರು ಕಾಣಿಸ್ತಾ ಇರುತ್ತಾ? ಆತನಿಗೆ ಯಾವ ರೀತಿ ಮಾಡ್ಕೊಂಡು ಪಾಪ ಯಕಶ್ಚಿತ್ತ ಶಾಲಾ ಮೇಷ್ಟ್ರುಗಳು ಮತ್ತು ನಗರ ಪಾಲಿಕೆಯ ನೌಕರರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಹಂಗಲ್ಲ. ನಾವು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇಲ್ಲ, ದೇಶದ ಯಾವುದೇ ವೋಟನ್ನು ತೆಗಿಬಾರದು, ವ್ಯವಸ್ಥೆ ಉಳಿಸಬೇಕಲ್ಲ, ವ್ಯವಸ್ಥೆ ಉಳಿಸಬೇಕಲ್ಲ. ಕಾರ್ಯಕರ್ತರಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ, ಮತದಾರರಲ್ಲೂ ಮತ್ತು ಕಾರ್ಯಕರ್ತರಲ್ಲೂ ವಿಶ್ವಾಸ ಸಂಪರ್ಕ ಕಡಿತ ಆಯ್ತು ಸರ್. ಮತ್ತೆ ಮಾತನಾಡಿಸ್ತೀನಿ. ದೇವರಾಜ್ ಅವರೇ, ಚುನಾವಣಾ ಆಯೋಗದ ದುರ್ಬಳಕೆ ಅನ್ನೋದು ಕಾಂಗ್ರೆಸ್ ಎತ್ತುತ್ತಾ ಇರುವಂತ ಪ್ರಶ್ನೆ. ಅದಕ್ಕಾಗಿ ಅವ್ರಿಗೆ SIR ಬಗ್ಗೆ ಆಕ್ಷೇಪ ಇದೆ. ನನಗೆ ನೆನಪಿದೆ, ನಾನು ಬ್ರೇಕಲ್ಲೇ ನಿಮ್ಮ ಹತ್ರ ಮಾತನಾಡುವಾಗ ಹೇಳಿದೆ, ಸಿದ್ದರಾಮಯ್ಯ ಅವರು ಬೈ ಎಲೆಕ್ಷನ್ ಗೆದ್ದಾಗ ಇದೇ ದೇವೇಗೌಡರು ಚುನಾವಣಾ ಆಯೋಗದ ಅಥವಾ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ರು. ಯಾರೊಬ್ರು ಆಫೀಸರ್ಗೆ ಕ್ರೆಡಿಟ್ ಕೊಟ್ಟರು, ಸಿದ್ದರಾಮಯ್ಯ ಗೆದ್ದಿದ್ದಲ್ಲ ಎಲೆಕ್ಷನ್, ಆ ಆಫೀಸರ್ ಗೆದ್ದಿದ್ದು ಅಂತ. ಆಗ UPA ಸರ್ಕಾರ ಆಯ್ತು. ಸೊ ಆಗ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ದೇವೇಗೌಡರ ಮಾತನ್ನ ಒಪ್ಪಬೇಕು ಅಂತ ಆದ್ರೆ ಈಗ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಅನುಮಾನವನ್ನು ಯಾಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ? ನಿಮಗೆ ಆ ಒಂದು ಸನ್ನಿವೇಶವನ್ನು ಆ ಬೈ ಎಲೆಕ್ಷನ್ ಸೃಷ್ಟಿ ಮಾಡಿದಂಥ ರೀತಿ ಇತ್ತಲ್ಲ, ಆ ರೀತಿಯನ್ನು ನಾವು ಪರಿಗಣನೆ ಮಾಡಿದ್ರೆ ಬಹುಶಃ ಯಾವುದೇ ರಾಜಕೀಯ ಪಕ್ಷಕ್ಕೆ ಆ ರೀತಿ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯತೆ ಇತ್ತು. ಅಷ್ಟು ದೊಡ್ಡ ಮಟ್ಟಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ರು. ಸರ್, ಈಗ ಒಂದು ದೊಡ್ಡ ಪ್ರಶ್ನೆ ಬರ್ತಿದೆ. ಈಗ ನಟರಾಜ್ ಗೌಡರು ಪದೇ ಪದೇ ಹೇಳ್ತಿದ್ದಾರೆ 5,000 ಚಿಲ್ಲರೆ ಮತದಾರರನ್ನ ಈ ರೀತಿ ಕೈ ಬಿಟ್ಟರು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಡಿಫ್ರೆನ್ಸ್ ಆಫ್ ವೋಟಲ್ಲಿ ಅಷ್ಟರಲ್ಲಿ ಸೋತಿದ್ದಾರೆ ಅಂತ. ಸರ್, ಈಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ BLO ಮಾತ್ರ ಇರೋಲ್ಲ, ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷದ BLAಗಳಿರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಏನೇ ತಪ್ಪಿದ್ರು ಅಲ್ಲಿ ಸರಿ ಮಾಡ್ಬೋದಲ್ಲ, ತಗೋಬೋದಲ್ಲ. ಅಷ್ಟು ಪಾರದರ್ಶಕವಾಗಿದೆಯಲ್ಲ, ಪ್ರಾಮಾಣಿಕವಾಗಿದೆಯಲ್ಲ ಸಿಸ್ಟಮ್. ಮತ್ತು ಈ ಸಿಸ್ಟಮ್ನ ಪ್ರಶ್ನೆ ಮಾಡಿದ್ರೆ ಮತ್ತೆ ಇನ್ನು ಯಾವ ಸಿಸ್ಟಮ್ ನೀವು ಬಯಸ್ತೀರಿ? ಇಲ್ಲಿಗೆ ಹೇಳಿ, ಅದನ್ನಾರು ಹೇಳಿ. ನಿಮ್ಮ ಅಪೇಕ್ಷೆ ಏನು? ನಿಮಗೆ ಯಾವ ಸಿಸ್ಟಮ್ನ ಅಪೇಕ್ಷೆ? ಇವಾಗ ಸರ್, ಈಗ ನಿಮ್ಮೂರು ಇಷ್ಟು ರಾಜಕೀಯ ಅಂದರೆ ಇಲ್ಲಿ ಏನಾಗ್ತಿದೆ ಗೊತ್ತಾ ಸರ್, ಇಲ್ಲಿ ಬಹಳಷ್ಟು ದೊಡ್ಡ ಪ್ರಶ್ನೆ ಏನಪ್ಪ ಅಂತಾರೆ, ಮಮತಾ ಬ್ಯಾನರ್ಜಿಯವರು ತನ್ನ ಪಕ್ಷದ ಕಾರ್ಯಕರ್ತರನ್ನು ಉಪಯೋಗಿಸ್ಕೊಂಡು ಅಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ, ಜಗಳ ಆಡೋದು ಬಿಟ್ಟು ಬಾಕಿ ಆದ್ರೆ ಇಲ್ಲಿ ನಟರಾಜ್ ಗೌಡರು ಪದೇ ಪದೇ ಹೇಳ್ತಾವ್ರೆ, ಧಮಕಿ ಆಗ್ತಾವ್ರೆ ಅಧಿಕಾರಿಗಳಿಗೆ. ನಾನು ಹೇಳಿದ್ರೆ ನಾವು ಹೇಳಿದ್ರೆ ನೀವು ನಡ್ಕೊಳ್ಳದೆ ಹೋದ್ರೆ ಧಮಕಿ ಹಾಕುವಂತದ್ದು ಏನಿದೆ ನಿಮ್ಗೆ? ಧಮಕಿ ಹಾಕಾಗ್ತೀರಾ ನೀವು? ಎಚ್ಚರಿಕೆ. ಈಗ ಕಾನೂನು ಕ್ರಮ ತಗೊಳ್ಳೋದು ಎಚ್ಚರಿಕೆ ಕೊಡ್ಲೇಬೇಕಾಗುತ್ತೆ. ಕಳ್ಳರಿದ್ದಾರೆ, ಬಿಜೆಪಿಯ ಕಳ್ಳರಿದ್ದಾರೆ, ಕೇಳಿ. ವೆಸ್ಟ್ ಬೆಂಗಾಳಲ್ಲಿ 41 ಕ್ಷೇತ್ರಗಳಲ್ಲಿ ಏನು ಸೋತಿರೋ ಮಾರ್ಜಿನ್ ಇದೆಯಲ್ಲ, ಅದಕ್ಕೆ ಹೆಚ್ಚಿನ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅದಕ್ಕೆ ಅವಕಾಶ ಕೊಡ್ತೀನಿ. ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ, ಟ್ರಾನ್ಸ್ಪರೆಂಟ್ ಆಗಿ ಅಂತಂದ್ರೆ, BLOಗಳು ಪ್ರತಿಯೊಂದು ರಾಜಕೀಯ ಪಕ್ಷದ BLA2ಗಳು ಮನೆಗಳಿಗೆ ಹೋಗ್ತಾರೆ. ಅಂಡ್ ಒಂದು ದಿನಕ್ಕೆ ಬರೀ 50 ಫಾರಂಗಳಿಗೆ ಮಾತ್ರ ಅಲ್ಲಿ ಅವಕಾಶ. ನಾವು ಇವತ್ತು ಬೇಗ ಮಾಡಿದ್ವಿ, ಬೇಗ ಮುಗಿಸಿದ್ವಿ, ಇನ್ನೊಂದು 10 ಫಾರ್ಮ್ ಕೊಡಿ, 20 ನೋ. ನೀಟಾಗಿ ಆಗ್ಬೇಕು, ದಿನಕ್ಕೆ 50 ಮನೆ ಅಷ್ಟೇ ಆಗ್ಬೇಕು. ಯಾವುದೇ ಹರಿ ಇಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ ಅಲ್ಲಿ. ಅಂತಹ ಟೈಮಲ್ಲಿ ಅಷ್ಟು ರವೀಂದ್ರ ರೇಷ್ಮೆ ಅವರು ಪ್ರಶ್ನೆ ಕೇಳಿದ್ರು, ನಮಗೆ ಬಿಜೆಪಿಗೆ ಬೇಕಾಗಿಲ್ಲದ ಮತದಾರರನ್ನ ಡಿಲೀಟ್ ಮಾಡಿಸಲಾಗುತ್ತೆ. ಏನೋ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ, ಇವನು ಬಿಜೆಪಿಗೆ ವೋಟ್ ಹಾಕ್ತಾನೆ, ಇವನು ಡಿಲೀಟ್ ಮಾಡಿಸಬೇಕು ಇಲ್ಲ, ಅದು ಕಾಣಿಸ್ತಾ ಇರುತ್ತೆ ಮನೆಗೆ ಬಂದಾಗ. ಅವಾಗಲೇ ಬಿಜೆಪಿಯ ಕೆಲಸ ಅವಾಗ ಅಲ್ಲೇ ಮಾಡೋದು.
ಕರ್ನಾಟಕದಲ್ಲಿ ಅದು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವೆಸ್ಟ್ ಬೆಂಗಾಳಲ್ಲಿ ನಾನು ನಿಮ್ಗೆ ಹೇಳ್ದೆ 41 ಕ್ಷೇತ್ರಗಳಲ್ಲಿ ಸೋತ ವೆಸ್ಟ್ ಮತ- ಬೆಂಗಾಲಲ್ಲ ಬರ್ದಿದ್ರಾ ಇಲ್ಲ, ಹಣೆಯಲ್ಲಿ ಬರಲ್ಲ. ಬಿಜೆಪಿ ಅಂತ? ಕೇಳಿಸ್ಕೊಳ್ಳಿ TMC ನನಗೆ ಅವರು ಮಾತಾಡೋದು ಕೂಡ BLA2 ನಾನು ಇಲ್ಲ ಕೇಳಿಸ್ಕೊಳ್ಳಿ. ಗಲಾಟೆ ನಾನು ಮಾಡೋದು ಬಿಟ್ಟು ನಾನು ನಿಮ್ಗೆ ಅಂಕಿಅಂಶ ಹೇಳ್ತೀನಿ. ಆಯೋಗಕ್ಕೆ ಲಕ್ಷಿ ಶೆಟ್ರೆ respond ಅಂಕಿಅಂಶಕ್ಕೆ ಇಲ್ಲಿ ಅಶ್ವಿನಿ ಅವರೇ, ಅವ್ರು ನಾನೊಂದು ಅಂಕಿಅಂಶ ಹೇಳ್ತೀನಿ ನಿಮಗೆ. ವೆಸ್ಟ್ ಬೆಂಗಾಳಲ್ಲಿ SIR ಯಾವಾಗಾಯಿತು? ಚುನಾವಣೆ ಇಂದ್ಲು ದಿನನೂ SIR ಕೆಲಸ. ಚುನಾವಣೆ ಇಂದ್ಲು ದಿನನೂ SIR ಕೆಲಸ. 29ನೇ ತಾರೀಕು ಮತದಾನ ಇದೆ, 21ನೇ ತಾರೀಕುವರೆಗೂ ಪಟ್ಟಿ ಸೇರಿಸ್ತಾ ಇದ್ದೀವಿ. 23ನೇ ತಾರೀಕು ಮತದಾನ ಇದೆ, 21ನೇ ತಾರೀಕು ಪಟ್ಟಿ ಸೇರಿಸ್ತಾ ಇದ್ದೀವಿ. ಇದು ವೆಸ್ಟ್ ಬೆಂಗಾಳಲ್ಲಿ ಆದಂತ ಅದು ಕೆಲಸ. ಆಗೋದಕ್ಕೆ ಬಿಡಬೇಡಿ ಕರ್ನಾಟಕದಲ್ಲಿ. ಅಧಿಕಾರಿಗಳಿಗೆ ಧಮಕಿ ಹಾಕೋದಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಪೀಠಕ್ಕೆ ಹಾಕೋತಾರೆ. ಕೇಳಿಸ್ಕೊಳ್ಳಿ. ವೆಸ್ಟ್ ಬೆಂಗಾಳಲ್ಲಿ 41 ಕ್ಷೇತ್ರಗಳಲ್ಲಿ ಸೋತ ಮಾರ್ಜಿನ್ ಇದೆಯಲ್ಲ, ಅದು ಡಿಲೀಟೆಡ್ ಮಾರ್ಜಿನ್ಗಿಂತ ತುಂಬಾ ಕಡಿಮೆ ಇದೆ. ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರ ದಲಿತರನ್ನ ಅಲ್ಲಿ ಡಿಲೀಟ್ ಮಾಡಲಾಗಿದೆ. ನಾನು ನಿಮ್ಗೆ ಅದನ್ನೇ ಅಂಕಿಅಂಶ ಹೇಳಿದೆ. ಕರ್ನಾಟಕದಲ್ಲಿ ಈಗ ಸಮಯ ಇದೆ, ಕರ್ನಾಟಕ ಸಮಯ ಇದೆ, ಕರ್ನಾಟಕದಲ್ಲಿ ಅದು ಮಾಡಕ್ ಬಿಡೋದಿಲ್ಲ. ಏನ್ ಗೊತ್ತಾ ನಟರಾಜ್ ಅವ್ರೆ? ಕರ್ನಾಟಕದಲ್ಲಿ ಅದು ಮಾಡಕ್ ನೀವು ಬಿಡೋದಿಲ್ಲ. ಜನಾದೇಶದ ವಿರುದ್ಧ ಮಾತನಾಡ್ತಾ ಇರೋದು. ಇಲ್ಲ, ಜನಾದೇಶದ ವಿರುದ್ಧ ತಮಿಳುನಾಡಲ್ಲಿ ಜನಾದೇಶ ಸರಿ ಇದೆ, ಪಶ್ಚಿಮ ಬಂಗಾಳದಲ್ಲಿ ಜನಾದೇಶ ಸರಿ ಇಲ್ಲ. ಅದಕ್ಕೆ ಜ್ಞಾನೇಶ್ ಕುಮಾರ್ ಕಾರಣ. ಅವರು ನನಗೆ ಈಗ 2021ರಲ್ಲೋ 22ರಲ್ಲೋ 23ರಲ್ಲೋ ಅವರು SIR ಮಾಡಿದ್ರೆ ಚಿಂತೆ ಇಲ್ಲ. 24 ಆದ್ಮೇಲೆ ಅವಾಗಲೇ ಇಮಿಡಿಯೇಟ್ ಮಾಡಿದ್ರೆ 25ರಲ್ಲಿ ಮಾಡಿದ್ರೆ ಚಿಂತೆ ಇಲ್ಲ. ಎಲೆಕ್ಷನ್ ಮುಂಚೆ ಮಾಡಿ ಇಲ್ಲಿ ಮಾಡ್ತಿದ್ದಾರೆ. ಯಾವ ಬಿಜೆಪಿಯ ಕಳ್ಳರಿಗೂ ಕಳ್ಳತನ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಕರ್ನಾಟಕದಲ್ಲಿ. ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಳ್ಳರಿಗೆ ಚುನಾವಣಾ ಎಚ್ಚರಿಕೆಯಿಂದ ಮೋರ್ಚಾ ತರ ಚುನಾವಣಾ ಆಯೋಗ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಬಿಜೆಪಿಯ ಆಯೋಗಕ್ಕೆ ಕೇಳಿ, ಚುನಾವಣಾ ಆಯೋಗ ಬಿಜೆಪಿಯ ಮೋರ್ಚಾ ತರ ಕೆಲಸ ಮಾಡೋದು ಅವಕಾಶ ಕೊಡೋದಿಲ್ಲ. ಆ ಅವಕಾಶ ದಕ್ಷಿಣ ಭಾರತದಲ್ಲಿ ಆಗಿಲ್ಲ, ಕರ್ನಾಟಕದಲ್ಲೂ ಕೊಡೋದಿಲ್ಲ. ಕೇರಳದಲ್ಲೂ ಅವಕಾಶ ಇಲ್ಲ, ತಮಿಳುನಾಡಲ್ಲೂ ಅವಕಾಶ ಇಲ್ಲ, ಕರ್ನಾಟಕದಲ್ಲೂ ಕೊಡೋದಿಲ್ಲ. ಬಿಜೆಪಿಯ ಕಳ್ಳರಿಗೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಜೆಪಿಯ ಕಳ್ಳರಿಗೆ ಆಡಬಹುದು, ಕರ್ನಾಟಕದಲ್ಲಿ ನಾಳೆಗಿನ ರಿಸಲ್ಟ್ ಬಂದಾಗ SIR ವಿಚಾರ ಮತ್ತೆ ಪ್ರಸ್ತಾಪ ಮಾಡೋಣ. ಮತ್ತೆ ಪ್ರಸ್ತಾಪ ಆಗುತ್ತೆ. ಬಿಜೆಪಿಯ ಕಳ್ಳರು ವೆಸ್ಟ್ ಬೆಂಗಾಲ್ ಮಾಡಬಹುದು, ಚುನಾವಣಾ ಆಯೋಗ ವೆಸ್ಟ್ ಬೆಂಗಾಲದಲ್ಲಿ ಆಡಬಹುದು, ಕರ್ನಾಟಕದಲ್ಲಿ ಅವಕಾಶ ಸಿಗೋದಿಲ್ಲ. ಜನಾದೇಶ ನಿಮಗೆ ವ್ಯತಿರಿಕ್ತವಾಗಿ ಬಂದಾಗ ಅದಕ್ಕೆಲ್ಲ SIR ಪ್ರಸ್ತಾಪ ಮಾಡ್ತೀವಿ. ಚುನಾವಣೆ ಬಿಟ್ಬಿಡಿ. SIR, ಚುನಾವಣೆ ಎಲೆಕ್ಷನ್ ಬಿಟ್ಬಿಡಿ. ಕಮಿಷನ್, ಈ ದೇಶದಲ್ಲಿ ವ್ಯವಸ್ಥೆ ಇದೆ, ಈ ದೇಶದ ಸಂಸ್ಥೆಗಳಿದಾವೆ, ಅವುಗಳನ್ನ ಉಳಿಸೋ ಹೋರಾಟ ನಾವು ಮಾಡ್ತಾ ಇರೋದು. ವ್ಯವಸ್ಥೆಯನ್ನ ಉಳಿಸಕ್ಕೆ ಹೋರಾಟ ಮಾಡ್ತಾ ಇರೋದು, ಚುನಾವಣೆಗಲ್ಲ ಇದು. ಬಿಜೆಪಿಯ ಕಳ್ಳರಿಗೆ ಕಳ್ತನ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಬಿಜೆಪಿಯ ಕಳ್ಳರಿಗೆ ಕಳ್ತನ ಮಾಡಕ್ಕೆ ಅವಕಾಶ ಕೊಡಲ್ಲ. ಈ ದೇಶದ ವ್ಯವಸ್ಥೆ ಉಳಿಸಕ್ಕೆ ಹೋರಾಟ ಮಾಡ್ತೀವಿ ನಾವು. ಸರ್, ಇದನ್ನು ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಸಹ ಯಾವುದೇ ಸಂಶಯ ಬಂದ್ರೆ ಇನ್ ರೈಟಿಂಗ್ ದೂರು ಕೊಡಿ, ವಿತ್ ಇನ್ ಎ ವೀಕ್ ಅದನ್ನು ಸೆಟರೇಟ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಕರೆಕ್ಟ್. ಇದಕ್ಕಿಂತ ಬೇಕಾ? ಕರ್ನಾಟಕದಲ್ಲಿ ಆಗಲ್ಲ ಬಿಡಿ. ವಿತ್ ಇನ್ ಎ ವೀಕ್ ಕರ್ನಾಟಕದಲ್ಲಿ ಅಷ್ಟೇ ಧಮಕಿ ಹಾಕ್ತಾರೆ. ಪ್ರಾಮಾಣಿಕವಾಗಿರ್ಬೇಕು ಕರ್ನಾಟಕದಲ್ಲಿ. ಜನಾದೇಶ ವಿರುದ್ಧ ಬದಲಾಗುತ್ತೆ ಅಂತ ಹೇಳೋದು. ನೋಡಿ, ಥ್ಯಾಂಕ್ ಯು ಹೋರಾಟ ದೇವರಾಜ್ ಅವರೇ, ಅಶ್ವಿನಿ ಅವರೇ, ರವೀಂದ್ರ ರೇಷ್ಮೆ ಸರಿಗೂ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.